ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಆ್ಯಂಡ್ ಯಾರಿನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಪ್ರೆಸ್ ಮಾಡಿ. ಆ್ಯಂಡ್ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲಾಸ್ಟಲ್ಲಿ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗ್ತಾ ಇದ್ರು, ಸೊ ಅದಕ್ಕೆ ನಿಂತಿದ್ದೆ. ಅಲ್ಲಿ ಪಾರಿವಾಳ ಆಟ ಆಡ್ತಾ ಇತ್ತು, ಅದಕ್ಕೆ ತೋರಿಸ್ತಾ ಇದ್ರು. ಬಾಯ್, ಬೇಗ ಬಾ. ಫೋನ್ ಎತ್ಕೊಂಡ. ಇವಾಗ ಕಸ ಗುಡಿಸ್ಬೇಕು, ಬನ್ನಿ ಹೋಗಿ ಕಸ ಗುಡಿಸೋಣ. ಏನಂದಾರ? ನಾನೇ ಕಾಣ್ತೀನಿ. ನೆನ್ನೆ ಸಾಂಬಾರು ಬಿಸಿಗಿಟ್ಟಿದ್ದೆ. ಇವತ್ತಿನ ನಾಷ್ಟಕ್ಕೆ ದೋಸೆ ಮಾಡ್ತಿದ್ದೆ. ಸೊ ನೋಡಿದ್ರಲ್ಲ, ಇವತ್ತು ನಮ್ಮ ಮನೇಲಿ ದೋಸೆ ನಾಷ್ಟ ರೆಡಿಯಾಗಿದೆ. ನಾಷ್ಟ ಮಾಡಬೇಕು. ಸೊ ಬನ್ನಿ ನಾಷ್ಟ ಮಾಡೋಣ. ದೋಸೆ ತಿಂತಿದ್ದೆ. ದೋಸೆಗೆ ನಂಚ್ಕೊಳ್ಳೋಕ್ಕೆ ಬೀಟ್ರೋಟ್ ಮತ್ತು ತೊಗರಿಕಾಯಿ ಪಲ್ಯ. ಅಜ್ಜಿಗೂ ಕೂಡ ನಾಷ್ಟ ಹಾಕ್ಕೊಟ್ಟೆ, ಅಜ್ಜಿನೂ ನಾಷ್ಟ ಮಾಡ್ತಿದ್ದಾರೆ. ನಂದು ಅಜ್ಜಿದು ನಾಷ್ಟ ಆಯಿತು. ಸೊ ತಾತ ಇನ್ನೂ ಬಂದಿಲ್ಲ. ತಾತ ಬಂದಮೇಲೆ ಅವರಿಗೂ ನಾಷ್ಟ ಹಾಕ್ಕೊಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ತಾತನೂ ಬಂದರು, ತಾತಂಗೂ ನಾಷ್ಟ ಹಾಕ್ಕೊಟ್ಟೆ, ಅವರು ನಾಷ್ಟ ಮಾಡ್ತಿದ್ದಾರೆ. ಹಾಯ್ ಹಾಯ್ ಮೇಡಮ್, ಹಾಯ್ ಮೇಡಮ್. ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೆ. ಸೊ ಹಾಗೆ ಇದು ಸ್ವಲ್ಪ ಕಾಯಿ ತುರಿಯೋದು ಸರಿ ಇರಲಿಲ್ಲ. ಮಸಾಲೆಗೆಲ್ಲ ಹಾಕೊಂಡಿದ್ದೀನಿ. ಇವಾಗ ಇದನ್ನ ರುಬ್ಕೋಬೇಕು. ಸಾಂಬಾರಿಗೆ ಇಡ್ತಾ ಇದ್ದೆ. ಫಸ್ಟು ತರಕಾರಿ ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ, ತರಕಾರಿ ಎಲ್ಲ ಹಾಕೊಂಡೆ. ಬದನೆಕಾಯಿ ಜಾಸ್ತಿ ಇರಲಿಲ್ಲ, ಸ್ವಲ್ಪ ಇತ್ತು. ಸೊ ಅದಕ್ಕೆ ಅದನ್ನು ಹಾಕೊಂಡೆ ಫಸ್ಟು. ಆಮೇಲೆ ಬೇಳೆ ಹಾಕ್ತಿದ್ದೀನಿ, ಸಾಂಬಾರು ಬೇಳೆ, ತೊಗರಿ ಬೇಳೆ ಹಾಕ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಟರೆ ಬೇಗ ಬೇಯುತ್ತೆ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆ ಬಿಟ್ಟೆ. ಖಾರನೂ ಹಾಕ್ತಿದ್ದೆ, ಅದೇ ಮಸಾಲೆ ಆಡಿಸ್ಕೊಂಡಿದ್ನಲ್ಲ ಅದನ್ನು ಹಾಕ್ತಿದ್ದೀನಿ. ದಪ್ಪ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸೊ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಸಾಂಬಾರಿಗೆ ಅಂತ ಅಂದ್ಬಿಟ್ಟು ಅದನ್ನು ಹಾಕ್ತಾಯಿದ್ದೆ. ಸಾಂಬಾರನ್ನ ಬೇಯೋದಕ್ಕೆ ಅಂತ ಇಟ್ಟಿದ್ದೀನಿ. ಸ್ವಲ್ಪ ಕುದಿ ಬರಬೇಕು. ಸೊ ನೀವು ನಮ್ಮ ಮನೆ ಅಡುಗೆ ಮನೇನ ಈ ಪರಿಸ್ಥಿತಿ ನೋಡಿದ್ರೆ ತುಂಬ ಏನು ಅನ್ಕೋತಿರೋ ಏನೋ. ಸೊ ಬನ್ನಿ ನಮ್ಮ ಅಡುಗೆ ಮನೇನ ಇವಾಗ ಯಾವ ಪರಿಸ್ಥಿತಿಲಿದೆ ಅಂತ ತೋರಿಸ್ತೀನಿ. ಸೊ ಎಲ್ಲ ಅಲ್ಲಲ್ಲೇ ಇದೆ. ಸೊ ಇದನ್ನೆಲ್ಲ ಇವಾಗ ನೀಟ್ ಮಾಡ್ಬೇಕು ನಾನು. ಇದನ್ನೆಲ್ಲ ಕ್ಲೀನ್ ಮಾಡಿ ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಸಾಂಬಾರು ಕುದೀತಾ ಇತ್ತು, ಸೊ ಅದಕ್ಕೆ ಸ್ವಲ್ಪ ಹುಣಸೆ ಹುಳಿ ಬಿಟ್ಕೊತಾ ಇದ್ದೀನಿ. ಸೊ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದೆ. ಸೊ ಇವಾಗ ಸ್ವಲ್ಪ ಪಾತ್ರೆ ಇತ್ತು, ಪಾತ್ರೆ ತೊಳ್ಕೊಂಡು ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಸ್ವಲ್ಪ ಇದೆ, ಜಾಸ್ತಿ ಇಲ್ಲ. ಸಾಂಬಾರು ಕುದ್ದಿದೆ. ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕಿ ಆಮೇಲೆ ಪಾತ್ರೆನ ತೊಳ್ಕೊಬೇಕು.
ಸೊ ನಾನು ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬ್ಯಾಕ್ ಪೇನ್ ಬಂದ್ಬಿಟ್ಟಿತ್ತು, ಸೊ ಹಾಗಾಗಿ ಮುಂದೆ ಲಾಗ್ ಮಾಡೋಕ್ಕಾಗಲ್ಲ. ನಾಳೆ ನಾನು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಸೊ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಪ್ರೆಸ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.